आप देख रहे हैं 7 न्यूज। मैं आपके साथ मोहम्मद सलमान जुनैदी। ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ನಾವು ಜಪ್ತಿ ಮಾಡಿದ್ದೀವಿ. ಆದ್ರೆ ಈ ಡ್ರಗ್ಸ್ ವಿರೋಧ ಹೋರಾಟ ಏನಿದೆ ಅದನ್ನ ಹಾಗೂ ಈ ಡ್ರಗ್ಗಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕಾದ್ರೆ ಹಾಗೂ ಇದು ಈ ಒಂದು ಡ್ರಗ್ ಫ್ರೀ ಕರ್ನಾಟಕ ಯೋಜನೆ ಏನಿದೆ ಅದು ಪರಿಣಾಮಕಾರಿಯಾಗಿ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರಿಗೂ ಕೂಡ ಇದರಲ್ಲಿ ಪಾತ್ರ ಬಹಳ ಮಹತ್ವದಾಗಿದೆ. ಸೊ ಹಾಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಒಂದು ನೇತೃತ್ವದಲ್ಲಿ 2 ಹೊಸ ಕಾರ್ಯಕ್ರಮವನ್ನ ನಾವು ರೂಪಿಸಿದ್ವಿ. ಒಂದು ಆಪರೇಷನ್ ರೈಸ್, ಅದರ ಅರ್ಥ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಹಾಗೂ ಎಂಪವರ್. ಇದರ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಪೊಲೀಸ್ ಇಲಾಖೆ ಅಲ್ಲದೆ ಬೇರೆ ಬೇರೆ ಇಲಾಖೆಯವರು, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಹಾಗೂ ಔಷಧಿ ನಿಯಂತ್ರಣ ಇಲಾಖೆ ಎಲ್ಲ ಸ್ಟೇಕ್ ಹೋಲ್ಡರ್ ಸೇರಿ ಈ ಒಂದು ಡ್ರಗ್ಗಿನ ಮೆನೆಸ್ ಏನಿದೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ನಾವೆಲ್ಲರೂ ಒಟ್ಟಿಗೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಅದಲ್ಲದೆ ಈಗಾಗಲೇ ನಾವು ಸಾಕಷ್ಟು ನಮ್ಮ ಪ್ರಕರಣದಲ್ಲಿ ನಾವು ನೋಡಿದೀವಿ, ಈ ಕನ್ಸ್ಯೂಮರ್ಸ್ ಏನಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ವಿದ್ಯಾರ್ಥಿನಿಯರು ಇದ್ದಾರೆ. ಅವರು ಬೇರೆ ಬೇರೆ ಕಾರಣದಿಂದ ಈ ಡ್ರಗ್ ಸಮಸ್ಯೆಗೆ ಒಳಗಾಗಿರ್ಬೋದು. ಅದು ಪ್ರಭಾವ, ಮಾನಸಿಕ ಒತ್ತಡ, ಮನರಂಜನೆ, ಪಿಯರ್ ಪ್ರೆಷರ್, ಜಸ್ಟ್ ಒಂದು ಕ್ಯೂರಿಯಾಸಿಟಿಯಿಂದ ಕೆಲವರು ತಗೊಂತಾರೆ. ಸೊ ಹಾಗಾಗಿ ಈ ಡ್ರಗ್ಸ್ ಕಂಟ್ರೋಲ್ ಮಾಡಕ್ಕೆ ಬರೀ ಪೊಲೀಸ್ ಆಕ್ಷನ್ ಅಲ್ಲದೆ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಕೂಡ ನಾವು ಮೂಡಿಸ್ಬೇಕಾಗುತ್ತೆ. ಈಗಾಗಲೇ ಅವೇರ್ನೆಸ್ ಅನ್ನ ನಾವು ಬೇರೆ ಬೇರೆ ಶಾಲಾ ಕಾಲೇಜ್ಗಳಲ್ಲಿ ಹೋಗಿ ಸಭೆಗಳನ್ನ ನಾವು ಮಾಡಿದೀವಿ. ಇದನ್ನ ಇನ್ನೂ ಮುಂದಕ್ಕೆ ತಗೊಂಡು ಸೋಷಿಯಲ್ ಮೀಡಿಯಾನ ನಾವು ಬಳಸ್ಕೊಂಡು ಈ ಬೇಡ ಬ್ರೋ ಅಂತ ಒಂದು ಜಾಗೃತಿ ಅಭಿಯಾನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಇದರ ಅಡಿಯಲ್ಲಿ ಸಣ್ಣ ವಿಡಿಯೋಸ್, ಶಾರ್ಟ್ ವಿಡಿಯೋಸ್, ಪೋಸ್ಟರ್ಸ್ ಏನು ನಮ್ಮ ಯುವಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ, ಇದು ತಗೊಂಡ್ರೆ ಯಾವ ರೀತಿ ನಮ್ಮ ಫಿಸಿಕಲ್ ಹೆಲ್ತ್ಗೆ, ನಮ್ಮ ಮೆಂಟಲ್ ಹೆಲ್ತ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದನ್ನ ತಗೊಂಡ್ರೆ ಯಾವ ರೀತಿ ನೀವು ಇವನ್ ಕ್ರೈಮ್ ಅಪರಾಧ ಲೋಕದಲ್ಲೂ ಕೂಡ ನೀವು ಅದರಲ್ಲಿ ಹೋಗ್ಬೋದು. ಸೊ ಈ ರೀತಿ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಅನ್ನ ನಾವು ಇಂಥ ಶಾರ್ಟ್ ವಿಡಿಯೋಸ್ ಮೂಲಕ ನಾವು ಮೂಡಿಸ್ತೀವಿ. ಸೊ ಒಟ್ಟಾರೆ ಈ 2 ಕಾರ್ಯಕ್ರಮ ಏನಿದೆ, ಆಪರೇಷನ್ ರೈಸ್ ಮತ್ತೆ ಬೇಡ ಬ್ರೋ ಏನ್ ಕಾರ್ಯಕ್ರಮ ಇದೆ, ಇದರಿಂದ ನಮ್ಮ ಯುವಕರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಯನ್ನ ಮಾಡಲು ನಾವು ಈ 2 ಕಾರ್ಯಕ್ರಮನ ನಾವು ರೂಪಿಸಿದೀವಿ. ಈ 2 ಕಾರ್ಯಕ್ರಮ 3 ಹಂತದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗುತ್ತೆ. ಇವತ್ತು ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಸೊ ಇದು ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಶಾಲಾ ಕಾಲೇಜಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಅದು ಇವತ್ತು ಮಾಡ್ತಾ ಇದೀವಿ. 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲೂ ಕೂಡ ಇದೇ ರೀತಿ ಅವ್ರವ್ರ ಠಾಣೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರು ಕೂಡ ಕಾರ್ಯಕ್ರಮ ಮಾಡ್ತಾರೆ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಸ್ಥಳೀಯ ಶಾಸಕರು ಅವ್ರ ಜೊತೆ ಸೇರಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಸೊ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಏನ್ ನಾವು ಮೂಡಿಸ್ಬೇಕು ಸಾರ್ವಜನಿಕರಿಗೆ, ಅದು ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮಗೆ ಇನ್ಫಾರ್ಮೇಶನ್ ಮಾಹಿತಿಯನ್ನ ಬರಬೇಕು ಪಬ್ಲಿಕ್ ಇಂದ. ಅದು ಯಾಕಂದ್ರೆ ನಾವು ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೇಕಾದ್ರೆ ಪಬ್ಲಿಕ್ ಇಂದ ನಮಗ್ ಸಾಕಷ್ಟು ಒಂದು ಸಹಕಾರ ಬೇಕಾಗತ್ತೆ. ಮುಖ್ಯವಾಗಿ ಎಲ್ಲಿ ಗಾಂಜಾ ಸೇಲ್ ಆಗ್ತಾ ಇದೆ, ಯಾರಾದ್ರೂ ಅವ್ರ ಊರು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದಾರೋ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಅವರು ಫೋನ್ ಮುಖಾಂತರ ಕೊಡ್ಬೋದು. ನಮ್ದು KSP ಆಪ್ ಏನಿದೆ ಅದ್ರ ಮೂಲಕನೂ ನಾವು ನಮಗೆ ಮಾಹಿತಿ ಕೊಟ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಸೊ ಇದರ ಅಡಿಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಹಾಗೂ ಬೇರೆ ಬೇರೆ ಡ್ರಗ್ಸ್ ಸೀಸ್ ಆಗಿದೆ. ನಮ್ಮ ಉತ್ತರ ವಿಭಾಗದಲ್ಲಿ ನಮಗೆ 5 ಜಿಲ್ಲೆಗಳು ಬರುತ್ತೆ. ಈ 5 ಜಿಲ್ಲೆಯಲ್ಲಿ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹೋದ ವರ್ಷ ಹಾಗೂ ಈ ವರ್ಷನೂ ಕೂಡ 5 ಜಿಲ್ಲೆಯಲ್ಲಿ ನಾವು ಹೋಲಿಸಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕರಣ ದಾಖಲು ಮಾಡಿದ್ದು, ಗಾಂಜಾ ಸೀಸ್ ಮಾಡಿದ್ದು ಹಾಗೂ ಆರೋಪಿತರನ್ನ ದಸ್ತಗಿರಿ ಮಾಡಿದ್ದು ಬಿಜಾಪುರ ಜಿಲ್ಲೆಯಲ್ಲಿ. ಹಾಗೂ ಈ ವರ್ಷ ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಫಿಟ್ NDPS ಅಂದ್ರೆ ಏನು ಈ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಏನಿದ್ದಾರೆ ಅವ್ರ ವಿರುದ್ಧ ಈ ಪ್ರಿವೆಂಟಿವ್ ಆಕ್ಷನ್ ಅನ್ನ ಫಿಟ್ NDPS ಅಡಿಯಲ್ಲಿ ತಗೊಂಡಿದ್ದೀವಿ. ಇದರ ಅಡಿಯಲ್ಲಿ ಈಗಾಗಲೇ 2 ಹ್ಯಾಬಿಚುವಲ್ ಅಫೆಂಡರ್ಸ್ ನಾವು ಅರೆಸ್ಟ್ ಮಾಡಿದೀವಿ. ಮುಂಬರುವ ದಿನಗಳಲ್ಲಿ ಇನ್ನೂ ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಡ್ರಗ್ಸ್ ಅಲ್ಲಿ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಈ ಫಿಟ್ NDPS ಅಡಿಯಲ್ಲಿ ಕ್ರಮ ಕೈಗೊಳ್ತೀವಿ.
ಎಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಪೊಲೀಸ್ ಸ್ಟೇಷನ್. ಪೊಲೀಸ್ ಅಲ್ಲಿ ಸಿಬ್ಬಂದಿಗಳು ಜಾಸ್ತಿ ಆಗ್ಬೇಕು. ಅಲ್ಲಿ ಆ ಕಡೆಯಿಂದನೇ ಕೇಳ್ಬೋದು. ಈಗ ಅನೇಕ ಪ್ರಕರಣದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಸಪ್ಲೈ ಮಾಡೋದು ಈಗಾಗಲೇ ನಮ್ಗೆ ಮಾಹಿತಿ ಇದೆ. ಕೆಲವು ಪ್ರಕರಣದಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ಆರೋಪಿಗಳನ್ನು ಕೂಡ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಕೆಲವು ಪ್ರಮುಖ ಆರೋಪಿಗಳ ಬಗ್ಗೆ ಮಾಹಿತಿನೂ ಕೂಡ ಇದೆ. ಅದನ್ನ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಅಂತವ್ರಿಗೂ ಕೂಡ ದಸ್ತಗಿರಿ ಮಾಡ್ತೀವಿ. ಲಾಸ್ಟ್ ಟೈಮ್ ಗೋವಾ ಮೂಲಕ ಬೆಳಗಾವಿ ಬಿಜಾಪುರ ಮೂಲಕ ಬಾಂಬೆಗೆ ಮಾಡ್ತೀನಿ ಮತ್ತೆ ಇಲ್ಲಿ ಸಿಕ್ತು. ಹಿಂಗಾಗಿ ಬಾರ್ಡರ್ದಲ್ಲಿ ಜಾಸ್ತಿ ಮಾಡ್ತೀವಿ. ಚೆಕ್ ಪೋಸ್ಟ್ ಆಗ್ಲಿ, ಮತ್ತೆ ಈಗ ನಾನು ಈಗಾಗಲೇ ಹೇಳಿದೆ, ಸಾರ್ವಜನಿಕರಿಂದ ನಮ್ಮ ಮಾಹಿತಿ ಬಂದ್ರೆ ಇನ್ನೂ ನಮಗೆ ಅನುಕೂಲ ಆಗುತ್ತೆ. ಆದ್ರೂ ನಮ್ಮ ಪೊಲೀಸ್ ವ್ಯವಸ್ಥೆಯಿಂದ ಏನೇನ್ ಮಾಹಿತಿ ಬರುತ್ತೆ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸರಿ, ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತೆ ಇನ್ನು ಇನ್ನಿತರ ಬೇರೆ ಬೇರೆ ಇಲಾಖೆಯವರು ಒಂದು ಸಹಕಾರದಿಂದ ನಾವು ಈ ಕ್ರಮಗಳನ್ನ ಕೈಗೊಳ್ತೀವಿ. ಅದಲ್ಲದೆ NGOs, ಪೋಷಕರು, ಸಾರ್ವಜನಿಕರು, ಈ ರೀತಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಅದನ್ನ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಕ್ಕೆ ಇವರೆಲ್ಲರೂ ಒಂದು ಸಹಯೋಗದಿಂದ ಪೊಲೀಸ್ ಇಲಾಖೆ, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತೆ ಔಷಧ ನಿಯಂತ್ರಣ ಇಲಾಖೆ, ಸೊ ಈ ರೀತಿ ವಿವಿಧ ಇಲಾಖೆಯವರದ್ದು ಒಂದು ಸಹಕಾರದಿಂದ ನಾವು ಈ ಆಪರೇಷನ್ ರೈಸ್ ಅನ್ನ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅದಲ್ಲದೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೆಲವೊಂದು ಮಹತ್ವದ ಹೆಜ್ಜೆಗಳು ಹಾಗೂ ನಿರ್ಧಾರಗಳನ್ನು ಕೂಡ ತಗೊಂಡಿದೆ. ಅದರಲ್ಲಿ ANTF ಅಂದ್ರೆ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್, ಇದನ್ನ ಸ್ಥಾಪನೆ ಈಗಾಗಲೇ ಮಾಡಲಾಗಿದೆ. ಅದರ ಅಡಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಅದಲ್ಲದೆ ನಾವು ಒಂದ್ಸಲ ಪ್ರಕರಣ ದಾಖಲಾದ್ಮೇಲೆ ಅದು ನ್ಯಾಯಾಲಯದಲ್ಲಿ ಶೀಘ್ರದಲ್ಲಿ ನಾವು ವರದಿ ಕೊಟ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಟ್ರಯಲ್ ಕೂಡ ಬೇಗ ಮುಗಿದು ಆರೋಪಿಗಳಿಗೆ ಶಿಕ್ಷೆ ಆಗುವಂತ ಕ್ರಮಗಳನ್ನು ಕೂಡ ನಾವು ತಗೊಳ್ತಾ ಇದೀವಿ. ಅದರಲ್ಲಿ ಒಂದು ವಿಶೇಷವಾಗಿ ಅನೇಕ ಸಲ ನಾವು ಚಾರ್ಜ್ ಶೀಟ್ ಮಾಡಕ್ಕೆ ಕೆಲವೊಂದು ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿರ್ಬೋದು, FSL ರಿಪೋರ್ಟ್ಸ್ ಬರೋದು ತಡ ಆಗಿರುತ್ತಾರೆ. ಹಾಗಾಗಿ FSLಗೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡಿ ಈ ಏನೇನು FSL ರಿಪೋರ್ಟ್ಸ್ ಇದೆ ಅದನ್ನು ಕೂಡ ಬೇಗ ಬಂದು ನಾವು ಚಾರ್ಜ್ ಶೀಟ್ ಬೇಗ ಮಾಡುವಂತ ಕೂಡ ವ್ಯವಸ್ಥೆನೂ ಕೂಡ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಇಂಥ ಕ್ರಮಗಳನ್ನ ನಾವು ತಗೊಳ್ತಾ ಇದೀವಿ. ಅದಲ್ಲದೆ ಇನ್ನೊಂದು, ಈಗಾಗಲೇ ನಾನು ಹೇಳಿದೆ, ಅನೇಕ ಸಂದರ್ಭದಲ್ಲಿ ನಾವು ನೋಡಿದೀವಿ, ನಾವು ಎಷ್ಟು ಕೇಸಸ್ ಮಾಡಿದೀವಿ, ಅದರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಈ ವ್ಯಸನಕ್ಕೆ ಅವ್ರು ಒಳಗಾಗ್ತಿದ್ದಾರೆ. ಅದಕ್ಕೆ ಅವರ ಯಾವುದೋ ಬೇರೆ ಪ್ರಭಾವದಿಂದ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಜಸ್ಟ್ ಮನೋರಂಜನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇರ್ಬೋದು, ಅಥವಾ ಪಿಯರ್ ಪ್ರೆಷರ್, ಬೇರೆ ಬೇರೆ ಸ್ನೇಹಿತರದ ಒಂದು ಒತ್ತಡದಿಂದ ಇರ್ಬೋದು, ಅಥವಾ ಪ್ರಾಯೋಗಿಕಾತ್ಮಕವಾಗಿ ಅಂದ್ರೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಇಂಥ ವಿವಿಧ ಕಾರಣದಿಂದ ನಮ್ಮ ಈ ವಿದ್ಯಾರ್ಥಿನಿಯರು ಈ ಡ್ರಗ್ಸ್ ಒಂದು ಜಾಲಕ್ಕೆ ಅವ್ರು ಒಳಗಾಗ್ತಿದ್ದಾರೆ. ಸೊ ಹಾಗಾಗಿ ಅವೇರ್ನೆಸ್ ನಾವು ಯುವಕರಲ್ಲಿ ನಾವು ಮೂಡಿಸ್ಬೇಕಾಗತ್ತೆ. ಅದು ನಾವು ಸಭೆ ಸಮಾರಂಭವನ್ನು ನಾವು ಮಾಡಿ ಹೇಳ್ತಾ ಇದೀವಿ. ಆದ್ರೆ ಈಗ ಈ ಬೇಡ ಬ್ರೋ ಅಂತ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ವಿವಿಧ ಪೋಸ್ಟರ್ಸ್, ಶಾರ್ಟ್ ಫಿಲ್ಮ್ಸ್, ಅದ್ರ ಮೂಲಕ ನಾವು ಅವರಿಗೆ ಅರ್ಥ ಆಗೋ ಹಾಗೆ, ಅವರಿಗೆ ಯುವ ಸ್ನೇಹಿ ಸಂದೇಶವನ್ನ ನೀಡಿ ಈ ಡ್ರಗ್ಸ್ ಏನು ತಗೊಂಡ್ರೆ ಏನ್ ದುಷ್ಪರಿಣಾಮ ಇದೆ, ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಮೆಂಟಲ್ ಸ್ಟೇಟಸ್ ಮೇಲೆ ಏನೇನು ಎಫೆಕ್ಟ್ ಆಗತ್ತೆ ಅದ್ರ ಬಗ್ಗೆ ನಾವು ಇಂಥ ಶಾರ್ಟ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ನಾವು ಕೊಡ್ತಾ ಇದೀವಿ. ಮತ್ತೆ ಈ ವಿಡಿಯೋಸ್ ಇಂದ ಅವರು ತಮ್ಮ ಇಂಥ ಚಟುವಟಿಕೆಗಳಿಗೆ ಅಥವಾ ಇಂಥ ಡ್ರಗ್ಸ್ಗೆ ಒಳಗಾಗದೆ ಅವ್ರು ಬೇರೆ ಬೇರೆ ರೀತಿಯಿಂದ ಕ್ರೀಡೆಗಳಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯಕರ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಿ ಅವ್ರು ತಮ್ಮ ಜೀವನನ ಸುಧಾರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ಸೊ ಕೊನೆಯದಾಗಿ ಈ ಎರಡು ಪ್ರೋಗ್ರಾಮ್ಸ್ ಏನಿದೆ, ರೈಸ್ ಮತ್ತೆ ಈ ಬೇಡ ಬ್ರೋ ಕಾರ್ಯಕ್ರಮಗಳು, ಮೇಲಿ ನಮ್ಮ ಯುವ ಜನರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಗಳನ್ನಾಗಿ ಮಾಡಲು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದೀವಿ. ಸೊ ಈವರೆಗೆ ಏನ್ ಪೊಲೀಸ್ ಇಲಾಖೆಯಿಂದ ಅನೇಕ ಕಾರ್ಯಗಳು ಆಗ್ತಾ ಇತ್ತು, ಈಗ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಯವ್ರ ಜೊತೆ ಸೇರಿ ಈ ಕಾರ್ಯಕ್ರಮಗಳನ್ನ ಮಾಡಿ ಇದ್ರದ್ದು ಈ ಡ್ರಗ್ಸ್ ನ ಮೂಲ ಏನಿದೆ, ಯಾಕಿದು ಇಷ್ಟೊಂದು ನಾವು ಕೇಸಸ್ ಹಾಕಿದ್ರು, ಯಾಕೆ ಇನ್ನೂ ಆಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸಾಕಷ್ಟು NDPS ಅಡಿಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಕೇಸುಗಳನ್ನ ದಾಖಲು ಮಾಡಿದೀವಿ.
ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಅದು ನಾವು ಪತ್ರಿಕಾ ಪ್ರಕರಣದಲ್ಲಿ ನಾವು ನೀಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಮ್ಮ ಉತ್ತರ ವಿಭಾಗ ಬೆಳಗಾವಿ ರೇಂಜ್ ಏನಿದೆ ಅದಕ್ಕೆ 5 ಜಿಲ್ಲೆ ಬರುತ್ತೆ. ಬೆಳಗಾವಿ, ಬಿಜಾಪುರ್, ಬಾಗಲಕೋಟ್, ಧಾರವಾಡ ಮತ್ತೆ ಗದಗ. ಸೊ ಈ 5 ಜಿಲ್ಲೆಗಳಲ್ಲಿ ಈ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಎಲ್ಲ 5 ಜಿಲ್ಲೆಗಳನ್ನ ನಾವು ಹೋಲಿಸಿದೆ ಸಾಕಷ್ಟು ಪ್ರಕರಣಗಳು, ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಜಪ್ತಿ ಆಗಿರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ಆರೋಪಿಗಳನ್ನ ದಸ್ತಗಿರಿ ಮಾಡಿರೋದು ಈ 5 ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆನೇ ಪ್ರಥಮ ಸ್ಥಾನದಲ್ಲಿದೆ. ಈ ವರ್ಷ ಜೂನ್ 30ನೇ ತಾರೀಕುವರೆಗೆ ಈಗಾಗಲೇ 118 ಕೆಜಿ ಗಾಂಜಾವನ್ನ ಇಲ್ಲಿ ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ ಸುಮಾರು 24 ಲಕ್ಷ ಆಗಿದೆ. ಈಗಾಗಲೇ 37 ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಅದರಲ್ಲಿ 20 ಜನ ಪೆಡ್ಲರ್ಸ್ ಇದ್ದಾರೆ, ಮತ್ತೆ 17 ಜನ ಕನ್ಸ್ಯೂಮರ್ಸ್ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ, ಈವರೆಗೆ ನಾವು NDPS ಕಾಯ್ದೆ ಅಡಿಯಲ್ಲಿ ಡ್ರಗ್ಸ್ ಅಫೆಂಡರ್ಸ್ ಮೇಲೆ ಕೇಸ್ ಮಾಡ್ತಾ ಇದ್ವಿ. ಈ ಸಲ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಫಿಟ್ NDPS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಗುಂಡಾ ಕಾಯ್ದೆ ತಮ್ಮೆಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅಂತವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಆಗಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿದ್ರೆ ಅವರಿಗೆ ನಾವು 1 ವರ್ಷ ಮಟ್ಟಿಗೆ ಕಾರಾಗೃಹದಲ್ಲಿ ನಾವು ಇಡ್ಬೋದು, ಬಂಧನದಲ್ಲಿ. ಅದೇ ರೀತಿ ಈ ಡ್ರಗ್ ಅಫೆಂಡರ್ಸ್ ಗೆ ಫಿಟ್ NDPS ಅಂತ ಒಂದು ವಿಶೇಷ ಕಾಯ್ದೆ ಇದೆ. ಇದನ್ನು ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನು ಇದೆ. ಇದರ ಅಡಿಯಲ್ಲಿ ಯಾರ್ಯಾರು ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಯಾರ ಮೇಲೆ 3, 4, 5 ಪ್ರಕರಣಗಳು ದಾಖಲಾಗಿದೆ, ಸಾಕಷ್ಟು ಪ್ರಕರಣಗಳು ದಾಖಲಾದ್ರೂ ಕೂಡ ಅವರು ತಮ್ಮ ಚಟುವಟಿಕೆಯನ್ನ ನಿಲ್ಲಿಸದೆ ಅದೇ ರೀತಿ ಇನ್ನೂ ಪೆಡ್ಲಿಂಗ್ ಮಾಡ್ತಾರೆ, ಅಂತವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ 2 ಆರೋಪಿತರ ವಿರುದ್ಧ ಫಿಟ್ NDPS ಕಾಯ್ದೆ ಅಡಿಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಪ್ರಕರಣ ದಾಖಲಾಗಿದೆ. ಇದನ್ನು ಕೂಡ ಒಂದು ಹೊಸ ಪ್ರಯೋಜನ ಇಲ್ಲಿ ಜಿಲ್ಲೆಯಲ್ಲಿ ಆಗಿದೆ. ಸೊ ಹಾಗಾಗಿ ಈ 2 ಪ್ರಕರಣ ಜೊತೆಗೆ ಇನ್ನು ಯಾರ್ಯಾರು ಇಂಥ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕೂಡ NDPS ಕಾಯ್ದೆ ಆಗಿರ್ಬೋದು ಅಥವಾ ಫಿಟ್ NDPS ಕಾಯ್ದೆ ಹೋರಾಟ ಏನಿದೆ ಅದು ನಿರಂತರವಾಗಿ ನಾವು ಪೊಲೀಸ್ ವತಿಯಿಂದ ನಾವು ಮಾಡ್ತಾ ಇದೀವಿ. ಈಗ ಈ ಆಪರೇಷನ್ ರೈಸ್ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಎಲ್ಲಾ ಜಿಲ್ಲೆಗಳಲ್ಲಿ 3 ಹಂತದಲ್ಲಿ ನಾವು ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ಹೇಳಿ ಒಂದು ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ಇದಾದ್ಮೇಲೆ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಇದೆ. ಅದಾದ್ಮೇಲೆ 2ನೇ ಹಂತದಲ್ಲಿ ಎಲ್ಲಾ ಠಾಣಾ ಮಟ್ಟದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಜಿಲ್ಲಾ ಮಂತ್ರಿಯವರಿಗೆ ಆಹ್ವಾನ ನೀಡಿ ಅವ್ರ ಜೊತೆಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಸೊ ಒಟ್ಟಾರೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ 3 ಹಂತದ ಕಾರ್ಯಕ್ರಮವನ್ನು ಇಡೀ ತಿಂಗಳ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಯಲಿದೆ. ಸೊ ಅಂತಿಮವಾಗಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ ಮತ್ತೆ ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇದೀವಿ. ಆದ್ರೆ ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕಾದ್ರೆ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು, ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಂತ ವಿನಂತಿ. ಬರೀ ಕರ್ನಾಟಕದಲ್ಲಿ ಬೆಳೀತಾರೆ, ಈಗ ಲಾಸ್ಟ್ ಟೈಮ್ ಮೈಸೂರಿನಲ್ಲಿ ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿ ರೇಡ್ ಮಾಡಿದ್ರು. ಅಂದ್ರೆ ಕನೆಕ್ಷನ್ ಮಹಾರಾಷ್ಟ್ರವಾಗಿದೆ. ಸೊ ಈ ಕಂಟ್ರೋಲ್ ಮಾಡಕ್ಕೆ ಲೋಕಲ್ ಅಷ್ಟೇ ಡೆಫಿನೆಟ್ಲಿ ನಾನು ಎಲ್ಲೋ ಇದು ಲೋಕಲ್ ಪ್ರಾಬ್ಲಮ್ ಇದೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಡೆಫಿನೆಟ್ಲಿ ನಮಗೂ ಮಾಹಿತಿ ಇದೆ. ಆಲ್ರೆಡಿ ನಮ್ಮ ರೇಂಜ್ 5 ಜಿಲ್ಲೆಯಲ್ಲಿ ಕೆಲವು ಜಿಲ್ಲೆಗಳು ಈಗಾಗಲೇ ಬೇರೆ ರಾಜ್ಯಕ್ಕೆ ಹೋಗಿ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಕೆಲವು ಪ್ರಮುಖ ಪೆಡ್ಲರ್ಸ್ ಏನು ಬಿಜಾಪುರ ಆಗಿರ್ಬೋದು, ಬೆಳಗಾಂ, ಗದಗ ಈ ರೀತಿ ಬೇರೆ ರಾಜ್ಯದವರು ಸಪ್ಲೈ ಮಾಡ್ತಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಇದೆ. ಅವ್ರ ಬಗ್ಗೆ ನಾವು ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ. ಕಂಟ್ರೋಲ್ ಮಾಡೋದು ಪೊಲೀಸ್ ಇಲಾಖೆ ಕೆಲಸ. ಅಬಕಾರಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ? ನಾವು 2 ವರ್ಷದಿಂದ ನೋಡ್ತಾ ಇದೀವಿ. ಅಬಕಾರಿ ಇಲಾಖೆನ ಯಾವುದೇ ಒಂದು ಯಾರು ಕೇಳ್ತಾರೆ? ಎಲ್ಲಿದ್ದಾರೆ? ಓಕೆ, ಹೇಳಿ. ಅಬಕಾರಿ ಇಲಾಖೆ ಮಲ್ಕೊಂಡಿದೆ ನೋಡಿ, ನಾನು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಹೇಳ್ಬೋದು. ಈಗಾಗಲೇ ಹೇಳಿದೀನಿ, ಸಾಕಷ್ಟು ಕೇಸ್ಗಳನ್ನ ಮಾಡಿದೀವಿ. ಅದ್ರ ಜೊತೆಗೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ
ಈಗಾಗ್ಲೇ ನಾನು ಬಹಳ ಡಿಟೇಲ್ ಆಗಿ ಹೇಳಿದೆ. ಬೇರೆ ಬೇರೆ ಇಲಾಖೆಯವ್ರ ಜೊತೆನೂ ಕೂಡ ನಾವು ಸೇರಿ ಅವ್ರದ್ದು ಒಂದು ಸಹಕಾರ ತಗೊಂಡು ಈ ಹೋರಾಟದಲ್ಲಿ ಎಲ್ಲರಿಗೂ ಕೂಡ ನಾವು ಅವ್ರದ್ದು ಅಸಿಸ್ಟೆನ್ಸ್ ಕೂಡ ತಗೊಳ್ತೇವೆ. ಈಗ ಪ್ರಮುಖವಾಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೋಡೆಕ್ಸ್ ನಂತಹ ಔಷಧಿಗಳನ್ನ ಮತ್ತು ಮಾತ್ರೆಗಳನ್ನ ಬರ್ತಾ ಇದ್ದಾರೆ. ಮೆಡಿಕಲ್ ಸ್ಟೋರ್ಗಳಿಗೆ ಆದೇಶ ಅದು ನಮ್ಮಿಂದಾನು ಈಗಾಗ್ಲೇ ಇದ್ರ ಬಗ್ಗೆ ಎಲ್ಲ ನಮ್ಮ ಆಫೀಸರ್ ತಿಳಿಸಿದೀವಿ. ಅದ್ರ ಜೊತೆಗೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಹೇಳಿದೆ ನಾನು, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೂಡ ಈ ನಮ್ಮ ಆಪರೇಷನ್ ರೈಸ್ ಅಡಿಯಲ್ಲಿ ಅವ್ರಿಗೂ ಕೂಡ ಪಾತ್ರ ಇದೆ. ಸೊ ಅವ್ರ ಜೊತೆನೂ ಈಗ ಮುಂಬರುವ ದಿನಗಳಲ್ಲಿ ಅವ್ರ ಜೊತೆನೂ ಮೀಟಿಂಗ್ ಅನ್ನ ಮಾಡಿ ಓವರ್ ದ ಕೌಂಟರ್ ಏನೇನು ಈ ರೀತಿ ಸೇಲ್ ಆಗ್ತದೆ ಅದನ್ನು ಕೂಡ ಕಂಟ್ರೋಲ್ ಮಾಡಕ್ಕೆ ಕ್ರಮ ಕೈಗೊಳ್ತೀವಿ. ಒಂದು ಆರೋಪ ಪರ್ಸನಲಿ ಟ್ರಾಕಿಂಗ್ ಕ್ಯಾಂಪ್ ನಲ್ಲಿ ಹೋದಾಗ ಐ ಮೀಟ್ ಅ ಪರ್ಸನ್ ಫ್ರಮ್ ಉತ್ತರ ಪ್ರದೇಶ್ ಬಟ್ ವರ್ಕಿಂಗ್ ಇನ್ ಬೆಂಗಳೂರು. ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ಕಡೆಯಿಂದ ನಮ್ಗೆ ಆರಾಮಾಗಿ ಸಿಗ್ತಿದೆ. They know the traffic is right. He personally was purchasing from them. I heard that. He told me personally, I have no evidence to prove that. But he said, when you are a traffic constable, there are particular traffic constables over the particular time when you will get drugs with them. I mean, this is told by the person who consumes it. So I have no evidence to prove it. So, Yeah, it has a serious allegation. I'll bring ಅದು ಕನ್ಸರ್ನ್ಡ್ ಆಫೀಸರ್ ಗಮನಕ್ಕೆ ತರ್ತೀವಿ. Yeah, I can talk about Bijapur and ನಮ್ 5 ranges, 5 districts. But definitely ನೀವು ಹೇಳೋದು ಕೂಡ ದಿ ಕನ್ಸರ್ನ್ಡ್ ಆಫೀಸರ್ ಗಮನಕ್ಕೆ ನಾವು ತಗೊಂಡ್ ಬರ್ತೀವಿ. ಒಂದೊಂದು ನಾವೇನಂದ್ರೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕೆಲವರು ಇದು ಆಗಿ ಕ್ವಿಟ್ ಮಾಡಿರ್ತಾರೆ. ಅವರಿಂದ ಮಾಡಿದ್ರೆ ಅನುಕೂಲ ಆಗ್ತದೆ. ನಾನು ಯಾವ ತರ ಇದ್ದೆ ಮೊದಲು, ಈಗ ನಮ್ಗೆ it is a good suggestion. Definitely ಯಾರು ಹಿಂಗ ಅಡಿಕ್ಟ್ ಆಗಿ ಡಿ ಅಡಿಕ್ಷನ್ ಸೆಂಟರ್ ಇಂದ ಹೊರಗೆ ಬಂದು ಚೆನ್ನಾಗಿದ್ದಾರೆ ಅವರಿಂದನೂ ನಾವು ಕೆಲವೊಂದು ಸಣ್ಣ ಟಾಕ್ಸ್ ಕೊಡ್ತೇವೆ ನಾವು. Yes, definitely. ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು ಬಂದಿದ್ಯಾ? Yes. ಎರಡನೇ ಹಂತದ ಕಾರ್ಯಕ್ರಮ ಏನಿದೆ ಅಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಸ್ಕೂಲ್ ಅಂಡ್ ಕಾಲೇಜಸ್. ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲ್ ಕಾಲೇಜಸ್ ಸುತ್ತಮುತ್ತ ಪುಟ್ಟ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟ್ ತಂಬಾಕು ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಲ್ಲಿ ಪ್ರತಿಯೊಂದು ಸ್ಕೂಲ್ ಹೈಸ್ಕೂಲ್ PUC ಸೊ ವಿ ಆರ್ ಟಾರ್ಗೆಟಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇ ಹಂತದಲ್ಲಿ ನಾವು ಇವತ್ತು ಹೊಂದಿಸಿದ ಕಾರ್ಯಾರಂಭ ಇವತ್ತಿನ ಕಾರ್ಯಕ್ರಮ. ಎರಡನೇ ಹಂತದಲ್ಲಿ ಎಲ್ಲಾ ಸ್ಥಾನ ಮಟ್ಟದಲ್ಲಿ ಬೀಟ್ ಲೆವೆಲ್ ನಲ್ಲಿ ಈ ಕಾರ್ಯಕ್ರಮ ಏನು ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗಿದೆ. ಮೂರನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತು ಸಚಿವರ ನೇತೃತ್ವದಲ್ಲಿ ಮೂರನೇ ಹಂತ ತಾಲೂಕು ಮಟ್ಟದಲ್ಲಿ ಅದು ನಡೆಯುತ್ತೆ. ಸೊ ದಟ್ ಇಸ್ ಹೌ ವಿ ಆರ್ ಇದುವರೆಗೆ ಯಾವ್ದು ಸ್ಕೂಲ್ ಕಾಲೇಜಸ್ ಪಕ್ಕ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಫಾ ಸಿಕ್ಕಿರೋ ಪ್ರಕರಣಗಳಲ್ಲಿ ಸ್ಕೂಲ್ ಮತ್ತೆ ಕಾಲೇಜ್ ಅಕ್ಕಪಕ್ಕ ಆಗಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ ಇದು ಬಂದಿಲ್ಲ. ಇಟ್ ಇಸ್ ಮೋರ್ ಆಫ್ ಏನು ಅಂತಂದ್ರೆ ಒಂದು ತೋಟ ಅವರ ಹೊಲದಲ್ಲಿ ತೋಟದಲ್ಲಿ ಬೆಳೆದಿದ್ದು. ಎರಡನೇದ್ದು ಮಹಾರಾಷ್ಟ್ರ ಕಡೆಯಿಂದ ನಮಗೆ ಒಣ ಗಾಂಜಾ ಬಂದು ಇಲ್ಲಿಂದ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಮಾಡೋದು ಸಿಕ್ಕಿದೆ. ಯಾರೀಗ ನಾವು ನಾಂದೇಡ್ರಿಂದ ಲಾಸ್ಟ್ ಗೋಲ್ ಮುಂಬೈದಲ್ಲಿ ನಾವು ಇಲ್ಲಿ ಒಬ್ಬನೇ ಹಿಡಿದಾಗ ಲೀಕ್ ಸಿಕ್ಕಿದ್ದು ಬರ್ತಿ ಅಂತ ಹಿಡ್ಕೊಂಡಾಗ ಲೀಕ್ ಸಿಕ್ಕಿದ್ದು ನಾಂದೇಡ್. ದಟ್ ಈಸ್ ಆಫ್ ದ ಚೈನ್ ಲಿಂಕ್ ಇಸ್ ದೇರ್. ಸೊ ಹಾಗಾಗಿ ಇದು ಚೈನ್ ಲಿಂಕ್ ಹೋಗ್ ಫಾರ್ ದ ಪೆಂಡರ್ಸ್. ಟಾರ್ಗೆಟ್ ಯುವಕರು ಮತ್ತು ವಿದ್ಯಾರ್ಥಿಗಳು ಆಗಿರೋದು ಮೆಜಾರಿಟಿ ನಮ್ದು ಅದು ಏಜ್ ಗ್ರೂಪ್ ಕ್ಯಾಟಗರೈಸೇಷನ್ ನೋಡಿದ್ರು ಕೂಡ ಮೆಜಾರಿಟಿ ನಮ್ಮಲ್ಲಿ ಕಂಡು ಬಂದಿರೋದು ಲೇಬರ್ ಕ್ಲಾಸ್. ಸೊ ಆಗಿದೆ ಸ್ಟೂಡೆಂಟ್ಸ್ ಕೂಡ ನಾವು ಟೆಸ್ಟ್ ಮಾಡ್ತೀವಿ. ಈ ಒಂದು ನಿಮ್ ಮೂಲಕ ಎಲ್ಲ ನಾವು ನೋಡಿದ್ವಿ ಸಾಕಷ್ಟು ಗ್ರಾಮದಲ್ಲಿ ಅವ್ರವ್ರ ತೋಟದಲ್ಲಿ ಕೆಲವರು ಗಾಂಜಾ ಬೆಳೆಸ್ತಾ ಇದಾರೆ. ಈಗ ಹೋದ್ ವರ್ಷನೇ ನೀವು ಎಸ್ ಮಾಡಿದ್ರಿ ಒಂದು ಆಲ್ಮೋಸ್ಟ್ 338 kgs ಹೊಲದಲ್ಲಿ. ಸೊ ಈಗ ನಾವು ನಮ್ ಬೀಟ್ ವ್ಯವಸ್ಥೆ ಇದೆ, ನಮ್ ಬೀಟ್ ಸಿಬ್ಬಂದಿಗೆ ಹೇಳಿದೀವಿ ಆಯಾ ಹಳ್ಳಿಗೆ ಹೋದಾಗ ಇಂತ ಮಾಹಿತಿ ಕಲೆ ಆಗ್ತದೆ. ನಿಮ್ ಮೂಲಕ ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ತೇನೆ, ಎಲ್ಲೆಲ್ಲಿ ಯಾರದೇ ಗ್ರಾಮದಲ್ಲಿ ಹಿಂಗ್ ಗಾಂಜಾ ಬೆಳೆಸ್ತಾ ಇದ್ರೆ ದಯವಿಟ್ಟು ನಮ್ದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, SP ಅವ್ರಿಗೆ ಫೋನ್ ಮಾಡಿ, ಅಥವಾ ನಮ್ KSP ಆಪ್ ಇದೆ, KSP ಆಪ್ ಅಲ್ಲಿ ಡ್ರಗ್ಸ್ ಮಾಹಿತಿ ಕೊಡಕ್ಕೇನೆ ಒಂದ್ ಸೆಪರೇಟ್ ಕಾಲಮ್ ಇದೆ. ಅದ್ರ ಬಗ್ಗೆ ನಾವು ಪ್ರತಿದಿನ ನೋಡ್ತೀವಿ KSP ಆಪ್ ಅಲ್ಲಿ ಎಷ್ಟೆಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅಂತ. ಸೊ ಅದರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಕ್ವಿಕ್ಲಿ ನಾವು ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಸರ್, ವಾರ್ಡ್ ನಂಬರ್ 18ರಲ್ಲಿ ಕಿಂಗ್ಸ್ ಮತ್ತೆ ಈಗ ಕಾಲೇಜ್ ಇವತ್ತೇ ನಿಮ್ ಜೊತೆ ಪೊಲೀಸ್ ತಂಡ ಕಳಿಸ್ಕೊಡ್ತಾರೆ.
ಈಗ ಇಲ್ಲಿ ನಗರದ ಸಿಕ್ಯಾಕ್ ಸಂಸ್ಥೆ ಅಂತ ಒಂದು ಶಿಕ್ಷಣ ಸಂಸ್ಥೆ, ಸಿಕ್ಯಾಕ್ ಶಿಕ್ಷಣ ಸಂಸ್ಥೆ ಅಂತ ಇದೆ. ಅಲ್ಲೇ ಕಾರ್ಯಕ್ರಮ ಇವತ್ತು ಮಾಡ್ತಾರೆ. ಗೊತ್ತಾ? ಅದ್ರ ಎದುರುಗಡೆನೆ ಒಂದು ಪಾರ್ಕ್ ಇದೆ. ಕೇವಲ 50 ಫೀಟ್ ಲೈಸೆನ್ಸಿಂಗ್ ಅಥಾರಿಟಿ ಇಲ್ಲ. ಸೊ ಅದ್ರ ಬಗ್ಗೆ ಬೇರೆ ಬೇರೆ ಹೇಳ್ತೀವಿ ಅವ್ರನ್ನ actually. ಇಟ್ಟಿರೋದ ಕನ್ಸರ್ನ್ ಆಮೇಲೆ ಜಾಸ್ತಿ ಇರೋದು ಗಾಂಜಾ, ಆಮೇಲೆ ಎಕ್ಸ್ಟಸಿ, ಇಮಿಡಿ, ಅದು ಆಮೇಲೆ ಈಗ ಸದ್ಯಕ್ಕೆ ಅಂತ ಯಾವ್ದೋ ಇಲ್ಲಿ ಈ ಜಿಲ್ಲೆಯಲ್ಲಿ ಸೀದಾಗಿಲ್ಲ, ಇದು ಮ್ಯಾಕ್ಸಿಮಮ್ ಗಾಂಜಾ ಇದೆ. ಓಕೆ ಥ್ಯಾಂಕ್ ಯು.